ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಿನಿರಂಗದಲ್ಲಿ ತಮ್ಮ ದೈತ್ಯ ದೇಹ ಮತ್ತು ನಟನೆಯ ಮೂಲಕ ಖ್ಯಾತಿ ಪಡೆದರು. ಇದೀಗ ಅವರ ಆರೋಗ್ಯ ಅಪಾಯದಲ್ಲಿದೆ. ವೈದ್ಯರು ಸಾಗುವ ಸಾಧ್ಯತೆ ಶೇಕಡ 30ರಷ್ಟು ಎಂದು ಹೇಳಿದ್ದರು. ಇದರಿಂದಾಗಿ ತಾವು ಒಪ್ಪಿಕೊಂಡ ಚಿತ್ರಗಳ ಮುಂಗಡ ಹಣವನ್ನ ಹಿಂತಿರುಗಿಸಿದ್ದಾರೆ. ಯಾರು ಆ ನಟ? ಆಗಿದ್ದೇನು? ಇಲ್ಲಿದೆ. ಬಾಹುಬಲಿ ಚಿತ್ರದಲ್ಲಿ ಬಲ್ಲಾಳ ದೇವ ಪಾತ್ರದಲ್ಲಿ ರಾಣಾ ದಗ್ಗುಬಾಟಿ ತಮ್ಮ ನಟನೆಯ ಮೂಲಕ ಸಿನಿರಸಿಕರ ಮನಗೆದ್ರು. ಇದರ ನಡುವೆ ಇತ್ತೀಚೆಗೆ ತಮ್ಮ ಜೀವನದಲ್ಲಿ ತಾವು ಎದುರಿಸಿದ ಪ್ರಮುಖ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೆಲವು ಆಘಾತಕಾರಿ ವಿಷಯಗಳನ್ನ ಬಹಿರಂಗಪಡಿಸಿದ್ರು. ಸಾಯುವ ಸಾಧ್ಯತೆ ಶೇಕಡ 30ರಷ್ಟು ಇದೆ ಎಂದು ವೈದ್ಯರು ಹೇಳ್ಕೊಂಡಿದ್ರು. ನನ್ನ ಮೂತ್ರಪಿಂಡಗಳು ಹಾನಿಗೊಳಗಾಗಿವೆ. ಪಾರ್ಶ್ವವಾಯು ಮತ್ತು ಮೆದುಳಿನ ರಕ್ತಸ್ರಾವದ ಅಪಾಯ ಶೇಕಡ 70ರಷ್ಟು ಇದೆ. ಸಾವಿನ ಸಾಧ್ಯತೆ ಶೇಕಡ 30ರಷ್ಟು ಇದೆ. ಆದ್ರೆ ಸಿನಿಮಾ ನನ್ನನ್ನು ಉಳಿಸಿತು. ಅವು ನನಗೆ ನಟನಾಗಿ ಹಿಂತಿರುಗಲು ಶಕ್ತಿ ತುಂಬಿದವು. ನನ್ನ ವೃತ್ತಿ ಜೀವನದಲ್ಲಿ ದೊಡ್ಡ ಹಿಟ್ ಗಳಿಸಿ ಉತ್ತಮ ಫಾರ್ಮ್ ನಲ್ಲಿದ್ದಾಗ ನನ್ನ ಆರೋಗ್ಯ ಹಾಳಾಗಿತ್ತು. ಚಿಕಿತ್ಸೆಗಾಗಿ ನಾನು ಚಲನಚಿತ್ರಗಳಿಂದ ವಿರಾಮ ತೆಗೆದುಕೊಂಡೆ. ನಾನು ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ನನ್ನ ಸಂಪೂರ್ಣ ಗಮನ ನನ್ನ ದೇಹದ ಮೇಲೆ ಇತ್ತು. ಹೇಗಾದ್ರೂ ಹಿಂತಿರುಗಬೇಕೆಂದು ನಾನು ಬಯಸಿದ್ದೆ ಎಂದು ರಾಣಾ ಹೇಳಿತು. 1 ವರ್ಷದ ಚಿಕಿತ್ಸೆಯ ನಂತರ ನಾನು ಭಾರತಕ್ಕೆ ಮರಳಿದೆ. ಆದ್ರೆ ಆ ಅನಾರೋಗ್ಯ ಚಿಕಿತ್ಸೆ ಮತ್ತು ಔಷಧಿಗಳಿಂದಾಗಿ ನನ್ನ ನೋಟವು ಬಹಳಷ್ಟು ಬದಲಾಯಿತು. ಆ ಬದಲಾವಣೆಯನ್ನ ಒಪ್ಪಿಕೊಳ್ಳುವುದು ನನಗೆ ಕಷ್ಟಕರವಾಗಿತ್ತು. ಹಾಗಾಗಿ ನಾನು ಒಪ್ಪಿಕೊಂಡಿದ್ದು ಅನೇಕ ಚಿತ್ರಗಳನ್ನ ಕೈಬಿಟ್ಟೆ. ನಾನು ಕುಸ್ತಿಪಟುವಿನ ಜೀವನ ಕಥೆ ಆಧಾರಿತ ಚಿತ್ರವನ್ನ ಮಾಡಬೇಕಿತ್ತು. ಆದ್ರೆ ಚಿಕಿತ್ಸೆಯ ನಂತರ ಆ ಪಾತ್ರಕ್ಕೆ ಅಗತ್ಯವಾದ ಮೈಕಟ್ಟು ನನ್ನಲ್ಲಿ ಇರಲಿಲ್ಲ. ಅದಕ್ಕಾಗಿಯೇ ನಾನು ಆ ಚಿತ್ರಕ್ಕಾಗಿ ತೆಗೆದುಕೊಂಡ ಸಂಪೂರ್ಣ ಹಣವನ್ನ ಹಿಂತಿರುಗಿಸಬೇಕಾಯಿತು ಎಂದು ರಾಣಾ ವಿವರಿಸಿದ್ರು. ರಾಣಾ ಕೊನೆಯದಾಗಿ ಕಾಂತ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು. ಇದೀಗ ರಾಣಾ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.